ಹುಬ್ಬಳ್ಳಿಯ ಚುಚ್ಚುವ ವೈದ್ಯನ ವಿರುದ್ಧ ಕೊನೆಗೂ ಆಕ್ಷನ್ ಆಗಿದೆ. ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿಗೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಚುಚ್ಚು ವೈದ್ಯನ ಬಗ್ಗೆ ವಿಸ್ತೃತವಾಗಿ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಇದು ಗ್ಯಾರಂಟಿ ನ್ಯೂಸ್ನ ಫಲಶ್ರುತಿ. ಹುಬ್ಬಳ್ಳಿಯ ಚುಚ್ಚು ವೈದ್ಯನ ವಿರುದ್ಧ ಕೊನೆಗೂ ಕ್ರಮ ಜರುಗಿಸಲಾಗಿದೆ. ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿಗೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಚುಚ್ಚು ವೈದ್ಯನ ಬಗ್ಗೆ ವಿಸ್ತೃತವಾಗಿ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಸರ್ ಟ್ಯಾಬ್ಲೆಟ್ ಕೊಡಿ ಸಾರ್ ಅಂತ ಕೇಳಿದ್ರು ಕೂಡ ಈತ ಇಂಜೆಕ್ಷನ್ ಕೊಡ್ತಾ ಇದ್ದ ಡಾಕ್ಟರ್. ಚುಚ್ಚು ವೈದ್ಯ ಅಂತಾನೆ ಕರೆಸಿಕೊಳ್ಳುವಂತ ಹುಬ್ಬಳ್ಳಿಯ ಈ ಡಾಕ್ಟರ್ ಪ್ರಕಾಶ್ ಹುಬ್ಬಳ್ಳಿಯ ಅಮರಗೋಳದಲ್ಲಿ ಆತನ ಒಂದು ಸೂಪರ್ ಮಲ್ಟಿ ಸ್ಪೆಷಾಲಿಟಿ ಕ್ಲಿನಿಕ್ ಬೇರೆ ಇತ್ತು. ಬಟ್ ಬೋರ್ಡ್ನಲ್ಲಷ್ಟೇ ಸೂಪರ್ ಮಲ್ಟಿ ಸ್ಪೆಷಾಲಿಟಿ, ಒಳಗಡೆ ಇದ್ದಿದ್ದೇ ಬೇರೆ. KPME ರಿಜಿಸ್ಟ್ರೇಷನ್ ಇಲ್ಲ, ಯಾವುದೇ ರೀತಿಯಾದಂತಹ ಬೋರ್ಡ್ಗಳಿರಲಿಲ್ಲ ಅಲ್ಲಿ. ಆತ ಏನ್ ಓದಿದಾನೆ, ಏನ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ, ಒಂದಕ್ಕೊಂದು ಸಂಬಂಧನೇ ಇರಲಿಲ್ಲ. ಈಗ ತನಿಖೆ ನಡೆಸಿ 7 ದಿನಗಳ ಒಳಗೆ ವರದಿಯನ್ನು ನೀಡೋದಕ್ಕೆ ಸೂಚನೆ ಕೊಡಲಾಗಿದೆ. ಆತನ ವಿರುದ್ಧ ಕ್ರಮ ಆಗಿದೆ. ಇದು ಗ್ಯಾರಂಟಿ ನ್ಯೂಸ್ನ ಇಂಪ್ಯಾಕ್ಟ್. ಆತ ಯಾವುದೇ ರೀತಿಯಾದಂಥ ಸ್ಕ್ಯಾನಿಂಗ್ ಮಾಡ್ತಾ ಇರಲಿಲ್ಲ, ಟೆಸ್ಟ್ಗಳು ಮಾಡ್ತಾ ಇರಲಿಲ್ಲ. ಬಟ್ ಯಾರೇ ಪೇಷಂಟ್ಗಳು ಬಂದರೂ ಕೂಡ ಸಾವಿರಾರು ರೂಪಾಯಿ ದುಡ್ಡು ಪೀಕ್ತಾ ಇದ್ದ. ಟ್ರೀಟ್ಮೆಂಟ್ ನೆಪದಲ್ಲಿ ಅದೆಂಥದ್ದೇ ರೋಗ ಇರಲಿ, ಅದೆಂಥದ್ದೇ ಕಾಯಿಲೆ ಇರಲಿ, 99% ಕ್ಯೂರ್ ಮಾಡ್ತೀನಿ, ಬರೀ ಇಂಜೆಕ್ಷನ್ ಸಾಕು, ಯಾವುದೇ ರೀತಿಯಾದಂಥ ಟ್ಯಾಬ್ಲೆಟ್ಗಳನ್ನು ಆತ ಕೊಡ್ತಾ ಇರಲಿಲ್ಲ. ವಿಸ್ತೃತವಾದಂಥ ವರದಿಯನ್ನು ಬಿತ್ತರಿಸಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್ ಈ ಒಂದು ವಿಚಾರ ಬ್ರೇಕ್ ಮಾಡ್ತಾ ಇದ್ದಂತೆ ಆತನ ವಿರುದ್ಧ ಈಗ ಕ್ರಮ ಜರುಗಿಸಲಾಗಿದೆ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಇನ್ನು ಟ್ರೀಟ್ಮೆಂಟ್ನ ಹೆಸರಲ್ಲಿ ಸಾವಿರಾರು ರೂಪಾಯಿಯನ್ನ ಈತ ಖರ್ಚು ಮಾಡಿಸ್ತಾ ಇದ್ದ. ಈ ಬಗ್ಗೆ ನಿರಂತರವಾಗಿ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಡೂಪ್ಲಿಕೇಟ್ ಡಾಕ್ಟರ್ ವಿರುದ್ಧ ಈಗ ತನಿಖೆ ಸಮಿತಿಯನ್ನ DHO ರಚಿಸಿದ್ದಾರೆ. ಸಾರ್ವಜನಿಕರಿಗೆ ಹೈ ಡೋಸ್ ಇಂಜೆಕ್ಷನ್ ಅನ್ನ ಈತ ಕೊಡ್ತಾ ಇದ್ದ ಪ್ರಕಾಶ್ ಕ್ಲಿನಿಕ್ನ ವೈದ್ಯ. KPME ರಿಜಿಸ್ಟರ್ ಇಲ್ಲದೆ ವೈದ್ಯಕೀಯ ಸೇವೆಯನ್ನ ನೀಡುತ್ತಿದ್ದ ಈ ಡೂಪ್ಲಿಕೇಟ್ ಡಾಕ್ಟರ್ ಜಿಲ್ಲಾ ಆರೋಗ್ಯಾಧಿಕಾರಿ ಮಹೇಶ್ ಚಿತ್ತರಗಿ ಅವರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚಿಸಿ ತನಿಖೆಯನ್ನು ನಡೆಸಿ 7 ದಿನಗಳ ಒಳಗೆ ವರದಿ ಸಲ್ಲಿಸುವಂತೆ ಸೂಚನೆಯನ್ನ ಕೂಡ ಧಾರವಾಡದ DHO ಕೊಟ್ಟಿದ್ದಾರೆ. ನಕಲಿ ವೈದ್ಯನ ವಿರುದ್ಧ ಸುದ್ದಿಯನ್ನ ಬಿತ್ತರಿಸಿತ್ತು ನಿಮ್ಮ ಗ್ಯಾರಂಟಿ ನ್ಯೂಸ್. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್.